ಹಾಯ್ ಹಲೋ ನಮಸ್ಕಾರ. ಲಾ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಸಿಂಗ್. ಹೆಣ್ಣು ಮಕ್ಕಳಿಗೆ ಈ ದೇಶದಲ್ಲಿ ಪ್ರಾಪರ್ಟಿ ಮೇಲೆ ಏನು ಹಕ್ಕುಗಳಿದೆ ಆ್ಯಂಡ್ ನಮ್ಮ ಲಾಸ್ ಅದ್ರ ಬಗ್ಗೆ ಏನು ಹೇಳುತ್ತೆ ಅಂತ ನಾನು ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ದೇಶದಲ್ಲಿ ಮೊದಲಿಂದನೂ ಏನು ನಡ್ಕೊಂಡು ಬರ್ತಾ ಇತ್ತು ಅಂದರೆ, ಒಂದು ಹಿಂದೂ ಕುಟುಂಬದಲ್ಲಿ, ಒಂದು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯಲ್ಲಿ ಕರ್ತ ಅಂದರೆ ಒಂದು ಮೇಲ್ ಸುಪೀರಿಯರ್ ಯಾರು ಇರ್ತಾರೋ ಆ ಫ್ಯಾಮಿಲಿಯಲ್ಲಿ ಅವರು ಹೆಣ್ಮಕ್ಳನ್ನ ಅವರು ನೋಡ್ಕೊಳ್ಬೇಕಂತಹ ಜವಾಬ್ದಾರಿ ಅವ್ರದ್ದು. ಅಂದರೆ ಬೇಸಿಕ್ ಅಮ್ಯುನಿಟೀಸ್, ಬೇಸಿಕ್ ನೀಡ್ಸ್ ಅಂತ ನಾವೇನು ಕರಿತೀವಿ, ಊಟ, ತಿಂಡಿ, ಇರೋಕ್ಕೆ ಒಂದು ಡೀಸೆಂಟ್ ಆದಂತಹ ಮನೆ, ಬಟ್ಟೆ ಮತ್ತು ಅವ್ರ ಎಜುಕೇಷನ್ಗೆ ಇನ್ಚಾರ್ಜ್ ಎಲ್ಲ ಬಂದು ಆ ಕರ್ತರಾಗಿರ್ತಾರೆ. ಈ ಪದ್ಧತಿ ಮೊದಲಿಂದನೂ ನಡ್ಕೊಂಡು ಬಂದಿದೆ. ಆ್ಯಂಡ್ ಮದುವೆ ಆದಾಗ, ಹೆಣ್ಮಕ್ಳು ಮದುವೆ ಆದಾಗ ಅವ್ರಿಗೆ ಕೆಲವು ಸ್ತ್ರೀಧನ್ ಅಂತ ನಾವು ಕೊಡ್ತಾ ಇದ್ವಿ. ಆ್ಯಂಡ್ ಆ ಸ್ತ್ರೀಧನ್ ಅಂದರೆ ಮೂವೇಬಲ್ ಪ್ರಾಪರ್ಟಿನೂ ಇರಬಹುದು, ಇಮ್ಮೂವೇಬಲ್ ಪ್ರಾಪರ್ಟಿನೂ ಇರಬಹುದು. ಆದರೆ ಹೆಣ್ಮಕ್ಳಿಗೂ ಕೂಡ ಒಂದು ಸಮಾನವಾದ ಹಕ್ಕು ಕೊಡಬೇಕು. ಅವ್ರಿಗೆ ಡೆವಲಪ್ಮೆಂಟ್ಗೋಸ್ಕರ ಅವ್ರಿಗೆ ರೈಟ್ಸ್ ಇರಬೇಕು ಪ್ರಾಪರ್ಟಿ ಮೇಲೆ ಅಂತ ಹೇಳಿ ಒಂದು ಕಾನೂನನ್ನ ತರ್ತಾರೆ. ಅದು ಏನಂದರೆ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಆಫ್ 1956. ಈ ಕಾನೂನಲ್ಲಿ ಏನು ಹೇಳುತ್ತೆ ಅಂದರೆ, ತಂದೆಯ ಸ್ವಯಂ ಅರ್ಜಿತ ಪ್ರಾಪರ್ಟಿ ಅಥವಾ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಮೇಲೆ ಹೆಣ್ಮಕ್ಳಿಗೂ ಕೂಡ ಒಂದು ಸಮಾನವಾದ ಹಕ್ಕು ಇರಬೇಕು ಅಂತ ಹೇಳುತ್ತೆ. ಆದರೆ ಇದು ಬರೀ ತಂದೆಯ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಮೇಲೆ ಹಕ್ಕು. ಇವಾಗ ಫಾರ್ ಎಕ್ಸಾಂಪಲ್, ಒಂದೇ ಹೆಣ್ಮಗು ಇದ್ದರೆ ಒಂದು ಫ್ಯಾಮಿಲಿಯಲ್ಲಿ ತಂದೆ ತಾಯಿ ಅವ್ರಿಗೆ ಒಂದೇ ಮಗಳಿದ್ದರೆ ಅವ್ರಿಗೆ ತಂದೆಯ ಪ್ರಾಪರ್ಟಿ ಮೇಲೆ, ತಂದೆ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಮೇಲೆ, ಅವರ ಸ್ವಯಂ ಅರ್ಜಿತ ಪ್ರಾಪರ್ಟಿ ಮೇಲೆ ಅವ್ರಿಗೆ ಎಂಟೈರ್ ಹಕ್ಕು ಅವ್ರಿಗಿರುತ್ತೆ. ಅವರೇ ಲೀಗಲ್ ಹೇರ್ ಆಗ್ತಾರೆ ಆ ಪ್ರಾಪರ್ಟಿಗೆ. ಆದರೆ ಅವ್ರ ಜೊತೆ ಏನಾದರೂ ಅಣ್ಣ, ತಮ್ಮ, ತಂಗಿ, ಒಡ ಹುಟ್ಟಿದವರಿದ್ದರೆ ಕೋ-ಪ್ಯಾಸೆಂಜರ್ಸ್ ರೈಟ್ ಅಂತ ಕರಿತೀವಿ. ಈ ಕೋ-ಪ್ಯಾಸೆಂಜರ್ಸ್ ರೈಟ್ ಮೂಲಕ ಅವ್ರಿಗೂ ಕೂಡ ಸಮಾನವಾದ ಹಕ್ಕು ಬರುತ್ತೆ. ಅಂದರೆ ಸಮಾನವಾಗಿ ಆ ಪ್ರಾಪರ್ಟಿಯ ತಂಗಿ, ತಮ್ಮ, ಅಣ್ಣ ಮತ್ತು ಅವ್ರಿಗೂ ಸಮಾನವಾಗಿ ಆ ಪ್ರಾಪರ್ಟಿ ಡಿವೈಡ್ ಆಗುತ್ತೆ. ಆದರೆ ಈ ರೈಟ್ಸ್ ಇದ್ದಿದ್ದು ಮಾತ್ರ ತಂದೆಯ ಆಸ್ತಿ, ತಂದೆಯ ಸ್ವಯಂ ಅರ್ಜಿತ ಆಸ್ತಿಯ ಮೇಲೆ. ಆದರೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಮೇಲೆ ವಿಮೆನ್ಗೆ ಯಾವುದೇ ಹಕ್ಕು ಕೂಡ ಇರ್ತಾ ಇದ್ದಿಲ್ಲ. ಇದನ್ನು ತಿದ್ದುಪಡಿ ಮಾಡಬೇಕು, ವಿಮೆನ್ಸ್ಗೆ ಕೂಡ ಎಂಪವರ್ಮೆಂಟ್ ಆಗಬೇಕು ಅಂತ ಹೇಳಿ 2005 ಒಂದು ತಿದ್ದುಪಡಿ ಅಥವಾ ಅಮೆಂಡ್ಮೆಂಟ್ ತಂದರು. ಈ ತಿದ್ದುಪಡಿ ಏನಂದರೆ, ವಿಮೆನ್ಸ್ಗೆ ಅಥವಾ ಹೆಣ್ಣು ಮಕ್ಕಳಿಗೆ ಸಮಾನವಾದ ಹಕ್ಕು ಆನ್ಸೆಸ್ಟ್ರಲ್ ಪ್ರಾಪರ್ಟಿಯಲ್ಲೂ ಬರಬೇಕು ಅಂತ ಒಂದು ತಿದ್ದುಪಡಿನ ಮಾಡ್ತಾರೆ. 2005 ಆದಮೇಲೆ ಹುಟ್ಟಿರೋ ಹೆಣ್ಮಕ್ಳಿಗೆ ಮಾತ್ರ ಈ ರೈಟ್ ಇದೆ ಅಂತ ನಿಮ್ಮ ಪ್ರಶ್ನೆಗೆ ಉತ್ತರ. 2005 ನಂತರ ಯಾರು ಹೆಣ್ಮಕ್ಳು ಹುಟ್ಟಿರ್ತಾರೋ ಅವ್ರಿಗೆ ಸಮಾನವಾದ ಹಕ್ಕು ಇರುತ್ತೆ. ಬೈ ಬರ್ತೆ ಅವ್ರಿಗೆ ಈ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಮೇಲೆ ಹಕ್ಕಿರುತ್ತೆ. ಆದರೆ 2005 ಮುಂಚೆ ಯಾವ ಹೆಣ್ಮಕ್ಳು ಹುಟ್ಟಿರ್ತಾರೋ ಅವ್ರಿಗೂ ಹಕ್ಕಿದೆ. ಆದರೆ ಕೆಲವು ಕಂಡೀಷನ್ಸ್ ಮೇಲೆ ಅವ್ರಿಗೆ ಹಕ್ಕಿದೆ. ಆ ಕಂಡೀಷನ್ಸ್ ಏನಂದರೆ, ಆ ಪ್ರಾಪರ್ಟಿ ಏನಿರುತ್ತಲ್ವಾ, ಆ ಯಾವ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಇರುತ್ತೆ ಅದು ಅನ್ಡಿವೈಡೆಡ್ ಆಗಿರಬೇಕು. ಮತ್ತು ಅವ್ರ ತಂದೆ ಬದುಕಿದರೆ ಮಾತ್ರ ಯಾರು ಹೆಣ್ಮಕ್ಳು 2005 ಮುಂಚೆ ಹುಟ್ಟಿರ್ತಾರೆ ಆ್ಯಂಡ್ ಆ ಪ್ರಾಪರ್ಟಿ ಅನ್ಡಿವೈಡೆಡ್ ಆಗಿದ್ದರೆ, ಇದು ಯಾವುದು ಆ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಯಾವುದಿದೆ ಅದು ಅನ್ಡಿವೈಡೆಡ್ ಆಗಿದ್ದರೆ ಮಾತ್ರ ಅವ್ರಿಗೆ ಹಕ್ಕಿರುತ್ತದೆ. ಅದೇನಾದರೂ ಇನ್ ಕೇಸ್ ಡಿವೈಡ್ ಆಗಿಬಿಟ್ಟು ಅವ್ರು 2005 ಮುಂಚೆ ಹುಟ್ಟಿದ್ರೆ ಈ ಕಾನೂನು ಅವ್ರಿಗೆ ಲಾಗೂ ಆಗೋದಿಲ್ಲ ಅಂತ ಹೇಳ್ತಾ ನಾನು ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಲಾ ಟಿಪ್ಸ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.